ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳಗ್ಗೆ 7 ಗಂಟೆ ತುಮಕೂರಿನ ಹತ್ತಿರದ ಒಂದು ಚಿಕ್ಕ ಹಳ್ಳಿಯಲ್ಲಿ 65 ವರ್ಷದ ಲಕ್ಷ್ಮಮ್ಮ ಮನೆಯ ಮುಂದಿನ ಅಂಗಳವನ್ನು ಗುಡಿಸುತ್ತಿದ್ದಳು. ಹಳೆಯದಾದರೂ ಸ್ವಚ್ಛವಾಗಿದ್ದ ಹತ್ತಿಯ ಸೀರೆ, ಹಣೆಗೆ ಕುಂಕುಮ, ಮುಖದಲ್ಲಿ ನೆಮ್ಮದಿ. ಅಷ್ಟರಲ್ಲಿ ಮನೆಯ ಮುಂದೆ ಒಂದು ಕಪ್ಪು ಕಾರು ಬಂದು ನಿಂತಿತು. ಕಾರಿನಿಂದ ಇಳಿದವನು 40 ವರ್ಷದ ಕಾರ್ತಿಕ್. ದೊಡ್ಡ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್. ನಗರದಲ್ಲಿ ದೊಡ್ಡ ಮನೆ, ಒಳ್ಳೆಯ ಸಂಬಳ, ಸಮಾಜದಲ್ಲಿ ಗೌರವ ಎಲ್ಲವೂ ಇತ್ತು. ಅಮ್ಮ, ಲಕ್ಷ್ಮಮ್ಮ ತಿರುಗಿ ನೋಡಿದಳು. ಅಯ್ಯೋ ಕಾರ್ತಿಕ್, ಹೇಳದೆ ಬಂದೆಯಾ ಎಂದು ಸಂತೋಷದಿಂದ ಓಡಿ ಬಂದು ಮಗನನ್ನು ಅಪ್ಪಿಕೊಂಡಳು. ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀನು ತುಂಬ ಸಣ್ಣ ಆಗಿದ್ದೀಯಾ? ಸರಿಯಾಗಿ ಊಟ ಮಾಡ್ತೀಯ ಇಲ್ವಾ? ಕಾರ್ತಿಕ್ ನಕ್ಕ. ನಿನ್ನ ಕೈಯ ಊಟ ಸಿಗೋದಿಲ್ಲ ಅಲ್ವಾ? ಲಕ್ಷ್ಮಮ್ಮ ಕೂಡಲೇ ಅಡುಗೆ ಮನೆಗೆ ಹೋದಳು. ಇವತ್ತು ನಿನಗೆ ರಾಗಿ ಮುದ್ದೆ, ಸೊಪ್ಪಿನ ಸಾರು, ಮೊಸರು ಮಾಡ್ತೀನಿ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಊಟಕ್ಕೆ ಕುಳಿತರು. ತಾಯಿಯ ಕೈಯ ಅಡುಗೆ ತಿಂದ ಕಾರ್ತಿಕ್ ಬಹಳ ದಿನಗಳ ನಂತರ ನಿಜವಾದ ತೃಪ್ತಿ ಅನುಭವಿಸಿದ. ಊಟ ಮುಗಿದ ಮೇಲೆ ಅವನು ಹೇಳಿದ, ಅಮ್ಮ, ನೀನು ಇನ್ನು ಇಲ್ಲಿ ಒಬ್ಬಳೇ ಇರಬಾರದು. ನನ್ನ ಜೊತೆ ಬೆಂಗಳೂರಿಗೆ ಬಾ. ನನಗೆ ಈ ಊರು ಬಿಟ್ಟು ಬರೋದು ಕಷ್ಟ ಮಗ. ಕಷ್ಟ ಆದರೂ ಬರಬೇಕು. ನೀನು ಒಬ್ಬಳೇ ಇದ್ದೀಯ. ನನಗೆ ದಿನವೂ ಚಿಂತೆ. ಲಕ್ಷ್ಮಮ್ಮ ಮಗನ ಮುಖ ನೋಡಿದಳು. ಸರಿ, ನೀನು ಇಷ್ಟು ಹೇಳ್ತಿದ್ದೀಯಾ ಅಂದರೆ ಬರ್ತೀನಿ. ಮರುದಿನ ಇಬ್ಬರು ಬೆಂಗಳೂರಿಗೆ ಬಂದರು. ಕಾರ್ತಿಕ್ ವಾಸವಾಗಿದ್ದ ಅಪಾರ್ಟ್ಮೆಂಟ್ ನೋಡಿದ ಲಕ್ಷ್ಮಮ್ಮಗೆ ಆಶ್ಚರ್ಯವಾಯಿತು. ಅಯ್ಯೋ, ಇಷ್ಟು ದೊಡ್ಡ ಮನೇನಾ? ಇದು ನನ್ನದು ಅಮ್ಮ. ನಿನ್ನ ಅಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು. ಕಾರ್ತಿಕ್ ಕ್ಷಣಕಾಲ ಮೌನವಾದ. ಆ ರಾತ್ರಿ ಇಬ್ಬರು ಬಹಳ ಹೊತ್ತು ಮಾತನಾಡಿದರು. ತಂದೆಯ ನೆನಪುಗಳು, ಹಳ್ಳಿಯ ಜೀವನ, ಕಾರ್ತಿಕ್ ಚಿಕ್ಕವನಿದ್ದಾಗ ನಡೆದ ಘಟನೆಗಳು. ಮನೆಯೊಳಗೆ ನಗು ತುಂಬಿತ್ತು. 2 ದಿನಗಳ ನಂತರ ಕಾರ್ತಿಕ್ ಆಫೀಸ್ನಿಂದ ಮನೆಗೆ ಬಂದ. ಅಮ್ಮ, ನಾಳೆ ನಮ್ಮ ಕಂಪನಿಯ ವಾರ್ಷಿಕ ಸಮಾರಂಭ ಇದೆ. ಹೌದಾ? ಹೌದು. ದೊಡ್ಡ ದೊಡ್ಡ ಅಧಿಕಾರಿಗಳು, ವಿದೇಶದಿಂದ ಅತಿಥಿಗಳು ಎಲ್ಲರೂ ಬರುತ್ತಾರೆ. ಲಕ್ಷ್ಮಮ್ಮ ಸಂತೋಷದಿಂದ ಕೇಳಿದಳು. ನಾನು ಬರಬಹುದಾ? ಕಾರ್ತಿಕ್ ಸ್ವಲ್ಪ ಯೋಚಿಸಿದ. ಬರಬಹುದು. ಆ ಒಂದು ಮಾತು ಹೇಳಿದರೂ ಅವನ ಮನಸ್ಸಿನಲ್ಲಿ ಬೇರೆ ಯೋಚನೆ ಶುರುವಾಯಿತು. ಅಮ್ಮನ ಹಳೆಯ ಸೀರೆ, ಹಳ್ಳಿಯ ಮಾತಿನ ಶೈಲಿ, ಅಲ್ಲಿ ಬಂದವರು ಏನು ಅಂದುಕೊಳ್ಳುತ್ತಾರೆ? ಆ ರಾತ್ರಿ ಲಕ್ಷ್ಮಮ್ಮ ತನ್ನ ಬ್ಯಾಗ್ ತೆರೆದು ತುಂಬ ಜೋಪಾನವಾಗಿ ಮಡಚಿಟ್ಟಿದ್ದ ನೀಲಿ ಬಣ್ಣದ ಹಳೆಯ ಸೀರೆಯನ್ನು ತೆಗೆದಳು. ಅದನ್ನು ಸವರುತ್ತಾ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ಇದೇ ಸೀರೆ ಹಾಕಿಕೊಂಡು ಕಾರ್ತಿಕ್ ಪದವಿ ಪ್ರದಾನಕ್ಕೆ ಹೋಗಿದ್ದೆ. ನಾಳೆಯೂ ಇದೇ ಹಾಕ್ತೀನಿ. ಬಾಗಿಲಿನ ಹೊರಗೆ ನಿಂತಿದ್ದ ಕಾರ್ತಿಕ್ ಆ ಮಾತು ಕೇಳಿದ. ಅವನ ಮುಖದಲ್ಲಿ ಮುಜುಗರ ಸ್ಪಷ್ಟವಾಗಿತ್ತು. ಅವನು ನಿಧಾನವಾಗಿ ಒಳಗೆ ಬಂದು ಹೇಳಿದ, ಅಮ್ಮ, ನಾಳೆ ನೀನು ಮನೆಯಲ್ಲೇ ಇರು. ಕಾರ್ಯಕ್ರಮ ತುಂಬ ಬೋರ್ ಆಗುತ್ತೆ. ನಿನಗೆ ಇಷ್ಟ ಆಗೋದಿಲ್ಲ. ಲಕ್ಷ್ಮಮ್ಮ ಒಂದು ಕ್ಷಣ ಮಗನ ಮುಖ ನೋಡಿದಳು. ಅವಳಿಗೆ ಕಾರಣ ಅರ್ಥವಾಗಿತ್ತು. ಆದರೂ ನಗುತ್ತಲೇ ಹೇಳಿದಳು, ಸರಿ ಮಗ, ನೀನು ಹೋಗಿ ಬಾ. ನಾನು ಟಿವಿ ನೋಡ್ತಾ ಇರುತ್ತೀನಿ. ಕಾರ್ತಿಕ್ ನಿಟ್ಟುಸಿರು ಬಿಟ್ಟ. ಆದರೆ ಆ ನಗುವಿನ ಹಿಂದೆ ತಾಯಿಯ ಮನಸ್ಸು ಎಷ್ಟು ನೋಯಿತೆಂಬುದು ಅವನಿಗೆ ಗೊತ್ತಾಗಲಿಲ್ಲ. ಮರುದಿನ ಕಾರ್ತಿಕ್ ಸೂಟ್ ಧರಿಸಿ ಕನ್ನಡಿಯ ಮುಂದೆ ನಿಂತಿದ್ದ. ಅಮ್ಮ, ನಾನು ಹೋಗ್ತೀನಿ. ಲಕ್ಷ್ಮಮ್ಮ ಅಡುಗೆ ಮನೆಯಿಂದ ಹೊರಬಂದಳು. ಊಟ ಮಾಡಿ ಹೋಗ್ತೀಯಾ? ಬೇಡ ಅಮ್ಮ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಸರಿ ಮಗ, ಜಾಗ್ರತೆ. ಕಾರ್ತಿಕ್ ಹೊರಟ. ಬಾಗಿಲು ಮುಚ್ಚಿದ ಕೂಡಲೇ ಲಕ್ಷ್ಮಮ್ಮ ಸೋಫಾದ ಮೇಲೆ ಕುಳಿತಳು. ಅವಳ ಕಣ್ಣಲ್ಲಿ ನೀರು ತುಂಬಿತು. ನಾನು ಹೋದರೆ ಅವನಿಗೆ ಮುಜುಗರ ಆಗುತ್ತೆ ಅನ್ನಿಸಿರಬೇಕು. ಸರಿ ಬಿಡು, ಮಗ ಖುಷಿಯಾಗಿದ್ದರೆ ಸಾಕು. ಅವಳು ದೇವರ ಮುಂದೆ ದೀಪ ಹಚ್ಚಿ ಮಗನಿಗಾಗಿ ಪ್ರಾರ್ಥಿಸಿದಳು. ಇತ್ತ ನಗರದ ಐಷಾರಾಮಿ ಹೋಟೆಲ್ನಲ್ಲಿ ಕಂಪನಿಯ ವಾರ್ಷಿಕ ಸಮಾರಂಭ ಜೋರಾಗಿ ನಡೆಯುತ್ತಿತ್ತು. ಬೆಳಕು, ಸಂಗೀತ, ಅತಿಥಿಗಳ ಮಾತುಕತೆ. ಕಾರ್ತಿಕ್ ತನ್ನ ಸಹೋದ್ಯೋಗಿಗಳ ಜೊತೆ ಮಾತನಾಡುತ್ತಿದ್ದ. ಅಷ್ಟರಲ್ಲಿ ಕಾರ್ಯಕ್ರಮ ನಿರೂಪಕ ಮೈಕ್ ಹಿಡಿದು ಹೇಳಿದರು, ಇನ್ನು ನಮ್ಮ ಕಂಪನಿಯ ಅಧ್ಯಕ್ಷರಾದ ಅರವಿಂದ್ ಸರ್ ವೇದಿಕೆಗೆ ಆಗಮಿಸುತ್ತಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿದರು.
ಅರವಿಂದ್ ವೇದಿಕೆಗೆ ಬಂದು ಮಾತನಾಡಲು ಆರಂಭಿಸಿದರು. ಇಂದು ನಾನು ಈ ಸ್ಥಾನದಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಒಬ್ಬ ಮಹಿಳೆ. ಸಭಾ ಅಂಗಣ ಮೌನವಾಯಿತು. ಸುಮಾರು 30 ವರ್ಷಗಳ ಹಿಂದೆ ನಾನು ತುಂಬ ಬಡ ವಿದ್ಯಾರ್ಥಿ. ಕಾಲೇಜು ಓದಲು ಹಣ ಇರಲಿಲ್ಲ. ಹಸಿವಿನಿಂದ ಅಲೆದ ದಿನಗಳಿದ್ದವು. ಕಾರ್ತಿಕ್ ಗಮನವಿಟ್ಟು ಕೇಳುತ್ತಿದ್ದ. ಒಂದು ದಿನ ನಾನು ಹಸಿವಿನಿಂದ ರಸ್ತೆಯ ಬದಿಯಲ್ಲಿ ಕುಳಿತಿದ್ದೆ. ಆಗ ಒಬ್ಬ ಮಹಿಳೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸಿದರು. ಓದು ಬಿಡಬೇಡ ಎಂದು ತಮ್ಮ ಕೈಯಲ್ಲಿದ್ದ ಚಿನ್ನದ ಬಳೆಯನ್ನು ಮಾರಾಟ ಮಾಡಿ ನನ್ನ ಕಾಲೇಜಿನ ಶುಲ್ಕ ಕಟ್ಟಿದರು. ಇದನ್ನು ಕೇಳಿ ಎಲ್ಲರೂ ಬೆರಗಾದರು. ಅರವಿಂದ್ ಅವರ ಕಣ್ಣುಗಳು ತೇವಗೊಂಡವು. ಅವರನ್ನು ನಾನು ಇಷ್ಟು ವರ್ಷ ಹುಡುಕುತ್ತಿದ್ದೆ. ಕೊನೆಗೂ ಕೆಲವು ದಿನಗಳ ಹಿಂದೆ ಅವರ ವಿಳಾಸ ಸಿಕ್ಕಿತು. ಎಲ್ಲರ ದೃಷ್ಟಿ ವೇದಿಕೆಯ ಹಿಂದಿನ ಪರದೆಯತ್ತ ಹೋಯಿತು. ಪರದೆಯ ಮೇಲೆ ಒಂದು ಹಳೆಯ ಫೋಟೋ ಮೂಡಿತು. ಆ ಫೋಟೋ ನೋಡಿದ ಕಾರ್ತಿಕ್ ದಿಗ್ಭ್ರಮೆಗೊಂಡ. ಅಮ್ಮ, ಅದು ಲಕ್ಷ್ಮಮ್ಮನ ಫೋಟೋ. ಅವನ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಅರವಿಂದ್ ಮುಂದುವರಿಸಿದರು. ಇಂದು ಅವರು ನಮ್ಮ ನಡುವೆ ಇದ್ದರೆ ಅವರನ್ನು ವೇದಿಕೆಗೆ ಕರೆದು ಸನ್ಮಾನಿಸುವುದು ನನ್ನ ಜೀವನದ ದೊಡ್ಡ ಭಾಗ್ಯ. ಕಾರ್ತಿಕ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಅಮ್ಮನನ್ನು ನಾನು ಮನೆಯಲ್ಲೇ ಬಿಟ್ಟು ಬಂದೆ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಕಾರ್ಯಕ್ರಮವನ್ನೇ ಬಿಟ್ಟು ಅವನು ಓಡುತ್ತಾ ಕಾರಿನತ್ತ ಹೋದ. ಅವನ ಮನಸ್ಸಿನಲ್ಲಿ ಒಂದೇ ಮಾತು ಕೇಳಿಸುತ್ತಿತ್ತು, ನನ್ನ ತಾಯಿಗಿಂತ ದೊಡ್ಡ ಗೌರವ ಯಾರೂ ಇಲ್ಲ. ಕಾರ್ತಿಕ್ ಕಾರನ್ನು ವೇಗವಾಗಿ ಓಡಿಸುತ್ತಿದ್ದ. ಸಿಗ್ನಲ್ಗಳು, ಟ್ರಾಫಿಕ್ ಹಾರ್ನ್ ಯಾವುದೂ ಅವನ ಗಮನಕ್ಕೆ ಬರುತ್ತಿರಲಿಲ್ಲ. ಅವನ ಕಣ್ಣ ಮುಂದೆ ಒಂದೇ ದೃಶ್ಯ. ಹಳೆಯ ಸೀರೆ ಉಟ್ಟು ನಾನು ಬರಬಹುದಾ ಮಗ ಎಂದು ಕೇಳಿದ ತನ್ನ ತಾಯಿ. ನಾನು ಏನು ಮಾಡಿಬಿಟ್ಟೆ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ. ಮನೆಗೆ ತಲುಪಿದ. ಬಾಗಿಲು ತೆರೆದಿತ್ತು. ಅಡುಗೆ ಮನೆಯಿಂದ ಸಾಂಬಾರಿನ ಸುವಾಸನೆ ಬರುತ್ತಿತ್ತು. ಲಕ್ಷ್ಮಮ್ಮ ನಿಧಾನವಾಗಿ ಚಪಾತಿ ಮಾಡುತ್ತಿದ್ದಳು. ಕಾರ್ತಿಕ್ ಒಳಗೆ ಬಂದ ಶಬ್ದ ಕೇಳಿ ತಿರುಗಿ ನೋಡಿದಳು. ಅಯ್ಯೋ, ಇಷ್ಟು ಬೇಗ ಬಂದೆಯಾ? ಕಾರ್ಯಕ್ರಮ ಮುಗಿಯಿತಾ? ಕಾರ್ತಿಕ್ ಒಂದು ಮಾತು ಆಡಲಿಲ್ಲ. ನೇರವಾಗಿ ಹೋಗಿ ತಾಯಿಯ ಕೈ ಹಿಡಿದ. ಅಮ್ಮ, ನನ್ನನ್ನು ಕ್ಷಮಿಸು. ಲಕ್ಷ್ಮಮ್ಮ ಆಶ್ಚರ್ಯದಿಂದ ನೋಡಿದಳು. ಏನಾಯಿತು ಮಗ? ಕಾರ್ತಿಕ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನಿನ್ನನ್ನು ನೋಡಿ ನನಗೆ ನಾಚಿಕೆ ಆಗಲಿಲ್ಲ ಅಮ್ಮ. ಜನ ಏನು ಅಂದುಕೊಳ್ಳುತ್ತಾರೆ ಅನ್ನೋ ಭಯವಿತ್ತು. ಆದರೆ ಇಂದು ನನಗೆ ಗೊತ್ತಾಯಿತು, ನಾಚಿಕೆ ಆಗಬೇಕಿದ್ದದ್ದು ನಿನ್ನಿಂದ ಅಲ್ಲ, ನನ್ನ ಯೋಚನೆಯಿಂದ. ಲಕ್ಷ್ಮಮ್ಮ ಅವನ ಕಣ್ಣೀರು ಒರೆಸಿದಳು. ಬಿಡು ಮಗ, ನೀನು ನನ್ನ ಮಗ. ನಿನ್ನ ಮೇಲೆ ನನಗೆ ಕೋಪ ಬರಲ್ಲ. ಅಮ್ಮ, ಬೇಗ ಬಾ, ಎಲ್ಲರೂ ನಿನ್ನನ್ನು ಕಾಯುತ್ತಿದ್ದಾರೆ. ನನ್ನನ್ನ? ಹೌದು. ಅವನು ನಡೆದದ್ದನ್ನೆಲ್ಲ ಹೇಳಿದ. ಲಕ್ಷ್ಮಮ್ಮ ಕೆಲವು ಕ್ಷಣ ಮೌನವಾಗಿ ನಿಂತಳು. ಅಯ್ಯೋ, ಆ ಹುಡುಗ ಅರವಿಂದ್ ಅಲ್ವಾ? ಅವನು ಇಷ್ಟು ದೊಡ್ಡವನಾಗಿದ್ದಾನ? ಕಾರ್ತಿಕ್ ಆಶ್ಚರ್ಯಪಟ್ಟ. ನಿನಗೆ ನೆನಪಿದೆಯಾ? ಹೇಗೆ ಮರಿತೀನಿ? ಹಸಿವಿನಿಂದ ನಡುಗುತ್ತಿದ್ದ ಹುಡುಗ ಅವನು. ನಾನು ಮಾಡಿದ್ದದ್ದು ಸಹಾಯ ಅಷ್ಟೆ ಅಮ್ಮ. ಅದೇ ಸಹಾಯ ಅವನ ಬದುಕನ್ನೇ ಬದಲಿಸಿತ್ತು. ಇಬ್ಬರು ಹೋಟೆಲ್ಗೆ ತಲುಪಿದರು. ಕಾರ್ಯಕ್ರಮ ಇನ್ನೂ ನಡೆಯುತ್ತಿತ್ತು. ಕಾರ್ತಿಕ್ ತಾಯಿಯ ಕೈ ಹಿಡಿದು ಸಭಾಂಗಣದೊಳಗೆ ಕರೆದುಕೊಂಡು ಹೋದ. ಎಲ್ಲರ ಕಣ್ಣುಗಳು ಅವರತ್ತ ತಿರುಗಿದವು. ಅರವಿಂದ್ ವೇದಿಕೆಯಿಂದ ಕೆಳಗಿಳಿದು ನೇರವಾಗಿ ಲಕ್ಷ್ಮಮ್ಮನ ಬಳಿ ಬಂದರು. ಅಮ್ಮ ಎಂದು ಹೇಳುತ್ತಾ ಅವರ ಕಾಲಿಗೆ ಬಿದ್ದರು. ಸಭಾಂಗಣದಲ್ಲಿ ಮೌನ ಆವರಿಸಿತು. ಲಕ್ಷ್ಮಮ್ಮ ಗಾಬರಿಯಾದಳು. ಏನಪ್ಪ ಇದು? ಎದ್ದೇಳು. ಅರವಿಂದ್ ಕಣ್ಣೀರಿನಿಂದ ಹೇಳಿದರು. ನೀವು ಆ ದಿನ ನನಗೆ ಊಟ ಹಾಕದೇ ಇದ್ದಿದ್ದರೆ ಇಂದು ನಾನು ಇಲ್ಲಿ ನಿಂತಿರುತ್ತಿರಲಿಲ್ಲ. ಅವರು ಗೌರವದಿಂದ ಲಕ್ಷ್ಮಮ್ಮನನ್ನು ವೇದಿಕೆಗೆ ಕರೆದುಕೊಂಡು ಹೋದರು. 100 ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಕಾರ್ತಿಕ್ ಮಾತ್ರ ತಲೆ ತಗ್ಗಿಸಿಕೊಂಡೇ ನಿಂತಿದ್ದ. ಅರವಿಂದ್ ಮೈಕ್ ಹಿಡಿದು ಹೇಳಿದರು, ನನಗೆ ಯಶಸ್ಸು ಕಲಿಸಿದವರು ನನ್ನ ಶಿಕ್ಷಕರು, ಆದರೆ ಮನುಷ್ಯತ್ವ ಕಲಿಸಿದವರು ಈ ಅಮ್ಮ. ಆ ಮಾತು ಕೇಳುತ್ತಿದ್ದಂತೆ ಕಾರ್ತಿಕ್ ಕಣ್ಣೀರು ತಡೆಯಲಾರದೆ ವೇದಿಕೆಗೆ ಹೋದ. ಎಲ್ಲರ ಎದುರೇ ತಾಯಿಯ ಕಾಲಿಗೆ ಬಿದ್ದು ಹೇಳಿದ, ಅಮ್ಮ, ನನ್ನನ್ನು ಕ್ಷಮಿಸು. ನಿನ್ನ ಹಳೆಯ ಸೀರೆಯನ್ನು ನೋಡಿದೆ, ಆದರೆ ನಿನ್ನ ದೊಡ್ಡ ಹೃದಯವನ್ನು ನೋಡಲಿಲ್ಲ.
ಸಭಾಂಗಣದಲ್ಲಿ ಇದ್ದ ಹಲವರ ಕಣ್ಣುಗಳು ತೇವವಾದವು. ಲಕ್ಷ್ಮಮ್ಮ ಮಗನನ್ನು ಎಬ್ಬಿಸಿ ಎದೆಗೆ ಹಚ್ಚಿಕೊಂಡಳು. ಕಾರ್ತಿಕ್, ತಾಯಿಗೆ ಮಗ ಕ್ಷಮೆ ಕೇಳಬೇಕಾಗಿಲ್ಲ. ತಪ್ಪು ಗೊತ್ತಾಗಿ ತಿದ್ದಿಕೊಂಡರೆ ಅದೇ ಸಾಕು. ಆ ಕ್ಷಣದಲ್ಲಿ ಚಪ್ಪಾಳೆಯ ಸದ್ದು ಇಡೀ ಸಭಾಂಗಣವನ್ನು ತುಂಬಿತು. ಅರವಿಂದ್ ನಗುತ್ತಾ ಹೇಳಿದರು, ಇಂದು ಈ ಕಾರ್ಯಕ್ರಮದ ನಿಜವಾದ ಅತಿಥಿ ನಾನಲ್ಲ, ಲಕ್ಷ್ಮಮ್ಮ. ವೇದಿಕೆಯ ಮೇಲೆ ನಿಂತಿದ್ದ ಲಕ್ಷ್ಮಮ್ಮನ ಹಳೆಯ ಸೀರೆ ಆ ದಿನ ಎಲ್ಲರ ಕಣ್ಣಿಗೆ ಅತ್ಯಂತ ಅಮೂಲ್ಯವಾದ ಗೌರವದ ಉಡುಪಾಗಿ ಕಾಣಿಸುತ್ತಿತ್ತು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.